ಕೋಲಾರ ಒಕ್ಕೂಟಕ್ಕೆ 3ನೇ ಅವಧಿಗೆ ಕೋಲಾರ ಹಾಲು ಒಕ್ಕೂಟಕ್ಕೆ ಅಧ್ಯಕ್ಷರಾಗಿ ಅವಕಾಶ ಮಾಡಿಕೊಟ್ಟಂತ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ, ಉಪಮುಖ್ಯಮಂತ್ರಿಗಳಾದಂಥ ಮತ್ತೆ ನಮ್ಮ ಪಕ್ಷದ ಅಧ್ಯಕ್ಷರು ಆದಂಥ ಡಿ.ಕೆ. ಶಿವಕುಮಾರ್ ಅವರಿಗೆ, ಮತ್ತೆ ಅದೇ ರೀತಿ ನಮ್ಮ ಜಿಲ್ಲಾ ಮಂತ್ರಿಗಳಾದ ಸುರೇಶ್ ಅಣ್ಣವರಿಗೆ, ಮತ್ತೆ ಸಹಕಾರ ಮಂತ್ರಿಗಳಾದಂಥ ರಾಜನ್ ಅವರಿಗೆ, ಮತ್ತೆ ನಮ್ಮ ಸರ್ಕಾರದ ಎಲ್ಲ ಮಂತ್ರಿಗಳು ಕೂಡ, ಮತ್ತೆ ಸರ್ಕಾರ ಅದ್ರ ಜೊತೆಗೆ ವಿಶೇಷವಾಗಿ ಕೋಲಾರ ಜಿಲ್ಲೆಯ ನಮ್ಮ ನಾಯಕರುಗಳು, ಕಾಂಗ್ರೆಸ್ ಪಕ್ಷದ ನಾಯಕರುಗಳಲ್ಲಿ ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಿಗಳು ಆದಂಥ ರಮೇಶ್ ಕುಮಾರ್ ಅಣ್ಣವರ ಮಾರ್ಗದರ್ಶನದಲ್ಲಿ ನಮ್ಮ ಕೋಲಾರನ ಶಾಸಕರಾದಂಥ ನಮ್ಮ ಮಂಜಣ್ಣವರಾಗಿರ್ಬೋದು, ಮತ್ತೆ ವಿಶೇಷವಾಗಿ ನಮ್ಮ ಎಂಎಲ್ಸಿ ಅನಿಲ್ ಕುಮಾರ್ ಅವರಾಗಿರ್ಬೋದು, ಮತ್ತೆ ವಿಶೇಷವಾಗಿ ನಮ್ಮ ನಜೀರ್ ಅಹಮದ್ ಅಣ್ಣವರು ಅವರಾಗಿರ್ಬೋದು, ಮತ್ತೆ ಎಲ್ಲಾ ಶಾಸಕರು, ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಸಹಕಾರ, ಮತ್ತೆ ನಮ್ಮ ಆಡಳಿತ ಮಂಡಳಿ ನಿರ್ದೇಶಕರುಗಳು, ವಿಶೇಷವಾಗಿ ಹಿರಿಯರು, ಈ ಕೋಲಾರ ಒಕ್ಕೂಟ ವಿಭಜನೆ ಆಗಿ ಬೆಂಗಳೂರಿಂದ ಬಂದಿದ್ದಿನಿಂದ ಇಲ್ಲಿವರೆಗೂ ಕೂಡ ಈ ಸಂಸ್ಥೆಯಲ್ಲಿ ಒಂದು ಒಳ್ಳೆ ಕೆಲಸವನ್ನ ಮಾಡಿದಂತ ಎಂ.ಇ. ಕೃಷ್ಣಪ್ಪನವ್ರ ಮಗ ಜಯಸಿಂಹ ಕೃಷ್ಣಪ್ಪಣ್ಣವರು ಹಿರಿಯರು ಅವರಾಗಿರ್ಬೋದು, ಮತ್ತೆ ಇನ್ನೊಬ್ಬ ಹಿರಿಯರು ನಿರ್ದೇಶಕರು ಈಗ ಆಯ್ಕೆಯಾಗಿರುವ ನಮ್ಮ ಶ್ರೀನಿವಾಸಪುರ ಅನ್ವೇಷಣರಾಗಿರ್ಬೋದು, ಮತ್ತೆ 2ನೇ ಅವಧಿಗೆ ಮಹಿಳಾ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಕಾಂತಕ್ಕ ಸೋಮಣ್ಣರಾಗಿರ್ಬೋದು, ಮತ್ತೆ ನಮ್ಮ ಶ್ರೀನಿವಾಸಪುರ ನೂತನವಾಗಿ ನಿರ್ದೇಶಕರಾಗಿ ಸಂಸ್ಥೆಗೆ ಬಂದಿರುವಂತಹ ನಮ್ಮ ಕೆ ಮಂಜು ಆಗಿರ್ಬೋದು, ಮತ್ತೆ ನಮ್ಮ ಕೋಲಾರ ತಾಲೂಕಿಂದ ನಮ್ಮ ರಮೇಶ್ ಅವರು ನೂತನವಾಗಿ ಆಯ್ಕೆಯಾದ ರಮೇಶ್ ಅವರಾಗಿರ್ಬೋದು, ಮತ್ತೆ ನಾಮಿನಿ ನಿರ್ದೇಶಕರು ಆದಂತ ಶಂಶೀರ್ ಆಗಿರ್ಬೋದು, ಮತ್ತೆ ಅದ್ರ ಜೊತೆಗೆ ಮಾಲೂರು ಇನ್ನೊಂದು ಕ್ಷೇತ್ರದಿಂದ ನಮ್ಮ ಶ್ರೀನಿವಾಸ್ ಅವರಾಗಿರ್ಬೋದು, ಇವರೆಲ್ಲರ ಸಹಕಾರದಿಂದ ಇವತ್ತು ಈ ಸಂಸ್ಥೆಯ 3ನೇ ಅವಧಿಗೆ ಅಧ್ಯಕ್ಷನಾಗಿದ್ದೀನಿ. ಅದರಲ್ಲಿ ಒಂದು ವಿಶೇಷ ಏನು ವಿಭಜನೆ ಮಾಡಬೇಕು ಅಂತ ತೀರ್ಮಾನ ತಗೊಂಡ ಮೇಲೆ ಸರ್ಕಾರ ವಿಭಜನೆ ಆದ್ಮೇಲೆ ಈ ಒಕ್ಕೂಟದಲ್ಲಿ ಮೊದಲನೇ ಅಧ್ಯಕ್ಷರ ಅವಕಾಶ ಕೂಡ ಸಿಕ್ಕಿದೆ ಅಂತೇಳಿ ನಾನು ಹೆಮ್ಮೆಯಿಂದ ಇವತ್ತು ನಾನು ಹೇಳಬೇಕಾಗ್ತದೆ. ಇದಕ್ಕೆ ಎಲ್ಲಕ್ಕೂ ಕೂಡ ನಮ್ಮ ಎಲ್ಲ ನಾಯಕರುಗಳು ಆಶೀರ್ವಾದ ಸಹಕಾರ ಜೊತೆಗೆ ನಂಬಿಕೆ ಕೂಡ, ಆ ನಂಬಿಕೆಯನ್ನು ಉಳಿಸಿಕೊಂಡಂತ ಈ ಸಂಸ್ಥೆಯಲ್ಲಿ ಕೆಲಸವನ್ನ ಮಾಡುತ್ತವರು. ಮೊದಲನೇ ಅವಧಿಯಲ್ಲಿ ಕೂಡ 2 ಜಿಲ್ಲೆಯ ನಾಯಕರುಗಳು ಅವತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲಾ ನಾಯಕರುಗಳು ಮತ್ತೆ ಅವತ್ತಿನ ಆಡಳಿತ ಮಂಡಳಿಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದು. ಮತ್ತೆ 2ನೇ ಅವಧಿಗೂ ಕೂಡ 2 ಜಿಲ್ಲೆಯ ನಾಯಕರುಗಳು ಅವತ್ತು ನಮ್ಮ ಸಿದ್ದಾಮಣಿ ಸುಧಾಕರ್ ಅವರಿರ್ಬೋದು, ಮತ್ತೆ ಎಲ್ಲ ನಾಯಕರುಗಳು ಕೂಡ ಅವತ್ತು ಕೂಡ ಸಹಕಾರ ಕೊಟ್ಟಿದ್ದು 2ನೇ ಅವಧಿಗೆ. ಮತ್ತೆ 2ನೇ ಅವಧಿಯಲ್ಲಿ 5 ವರ್ಷ ಅಧ್ಯಕ್ಷರಾಗಿ ಆಡಳಿತ ಮಾಡಿದ್ದು. ಇವತ್ತು ಮತ್ತೆ 3ನೇ ಅವಧಿಗೆ ಈ ಸಂಸ್ಥೆಯ ಜವಾಬ್ದಾರಿಯನ್ನ ನಮ್ಮ ಹೆಗಲಿಗೆ ಕೊಟ್ಟಿದ್ದಾರೆ. ಈ ಸಂಸ್ಥೆಯಲ್ಲಿ ಒಳ್ಳೆ ಆಡಳಿತ ಮಾಡ್ತಾರೆ ಅನ್ನೋ ನಂಬಿಕೆ ಇಟ್ಟು ಕೊಟ್ಟಿದ್ದಾರೆ. ಆ ನಂಬಿಕೆಯನ್ನು ಉಳಿಸಿಕೊಂಡಂತ ಆಡಳಿತವನ್ನ ಕೂಡ ತೆಗೆದು ನನ್ನ ಜೊತೆಗೆ ಇವತ್ತೇನು 13 ಜನ ನಿರ್ದೇಶಕರಿದ್ದೀವಿ,
ಎಲ್ಲ ನಿರ್ದೇಶಕರು ಕೂಡ ಜವಾಬ್ದಾರಿ ಕೂಡ ಇದೆ. ಈ ಹಾಲು ಒಕ್ಕೂಟವನ್ನ ನಾವು 5 ವರ್ಷ ಯಾವ ರೀತಿ ಆಡಳಿತ ಮಂಡಳಿ ನಡೆಸ್ಕೊಂಡ್ ಬಂದ್ವಿ, ಆ ಆಡಳಿತ ಮಂಡಳಿ ತಗೊಂಡಂತ ತೀರ್ಮಾನಗಳು ಮತ್ತೆ ಆ ಆಡಳಿತ ಮಂಡಳಿ ತಗೊಂಡಂತ ಯೋಜನೆಗಳ ಕಾರ್ಯಕ್ರಮಗಳನ್ನ ಒಪ್ಪಿ ಇವತ್ತು ಮತ್ತೆ ಸುಮಾರು ಜನ ಆಯ್ಕೆಯಾಗಿ ಬಂದಿದ್ದಾರೆ. ಕೆಲವರು ಆಯ್ಕೆ ಆಗಿಲ್ಲ. ಆದರೂ ಸಹಿತ ನಮ್ಮ ಮೇಲೆ ಎಲ್ಲರ ಮೇಲೆ ನಂಬಿಕೆ ಇಟ್ಟು ಈ ಸಂಸ್ಥೆಯನ್ನ ಜವಾಬ್ದಾರಿನ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಜಿಲ್ಲಾ ಮಂತ್ರಿಗಳು, ಎಲ್ಲಾ ಶಾಸಕರುಗಳು ಕೊಟ್ಟಿದ್ದಾರೆ. ಆ ನಂಬಿಕೆಯನ್ನು ಉಳಿಸಿಕೊಂಡಂತ ಕೆಲಸ ನಾವು ಮಾಡಬೇಕಾಗ್ತದೆ. ಅದ್ರ ಜೊತೆಗೆ ನಮ್ಮ ವಿಭಜನೆ ಆಗಿದ್ದು ಡಿಸೆಂಬರ್ 2024ರಲ್ಲಿ ವಿಭಜನೆ ಆದ್ಮೇಲೆ ನಮ್ಮ ಸರ್ಕಾರ ಆಡಳಿತಾಧಿಕಾರಿಯಾಗಿ ಇಲ್ಲಿನ ಕೋಲಾರ ಎಸಿಒನ ಆಡಳಿತಾಧಿಕಾರಿಗೆ ಅವಕಾಶ ಮಾಡಿಕೊಟ್ಟಾದ್ಮೇಲೆ ಕೂಡ ವಿಭಜನೆ ಆದಾಗ 6,58,382 ಲೀಟರ್ ಹಾಲಿತ್ತು. ಕೋಲಾರ ಚಿಕ್ಕಬಳ್ಳಾಪುರ ವಿಭಜನೆ ಆದ ಸಂದರ್ಭ ಆಡಳಿತಾಧಿಕಾರಿಗಳು ಬಂದ ಮೇಲೆ ಆಡಳಿತಾಧಿಕಾರಿಗಳು ಮತ್ತೆ ನಮ್ಮ ಈ ಸಂಸ್ಥೆಯ ಎಲ್ಲ ಅಧಿಕಾರಿಗಳು ಎಂಡಿ ಆಗಿರ್ಬೋದು, ಎಲ್ಲ ಅಧಿಕಾರಿಗಳು ಒಂದು ಒಳ್ಳೆ ಆಡಳಿತವನ್ನು ಕೊಟ್ಟಿರೋದ್ರಿಂದ ನಮಗೆ ವಿಭಜನೆ ಆದ 6,58,000 ಲೀಟರ್ ಹಾಲಿದ್ದು ಇವತ್ತು 8,09,000 ಲೀಟರ್ ಹಾಲು ಉತ್ಪಾದನೆ ಕೂಡ ಆಗಿದೆ. ಆ ಜೊತೆಗೆ ಹೆಚ್ಚಿಗೆ ಸಂಘಗಳನ್ನು ಕೂಡ ಹೆಚ್ಚಿಗೆ ಮಾಡುತ್ತಾ ಇರೋದ್ರಿಂದ ಹಾಲು ಉತ್ಪಾದನೆ ಹೆಚ್ಚಿಗೆ ಆಗಿದೆ. ಅದ್ರ ಜೊತೆಯಲ್ಲಿ ವಿಶೇಷವಾಗಿ ಹಾಲು ಉತ್ಪಾದನೆ ಕೋಲಾರ ಒಕ್ಕೂಟದಲ್ಲಿ ಜಾಸ್ತಿ ಆಗಿರೋದಲ್ಲ, ಕರ್ನಾಟಕ ರಾಜ್ಯದಲ್ಲಿ 1,08,00,000 ಹಾಲು ಉತ್ಪಾದನೆ ಗುರಿಯನ್ನ ಮುಟ್ಟಿದ್ದು ಒಂದು ದಾಖಲೆ. ಅದು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಲ್ಲಬೇಕಾಗ್ತದೆ. ಕಾರಣ ಏನು ಅಂದ್ರೆ ಅವರು ಮೊದಲು ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ 5 ರೂಪಾಯಿ ಪ್ರೋತ್ಸಾಹಧನ ಕೊಡಬೇಕು ಹಾಲು ಉತ್ಪಾದಕರಿಗೆ ತಗೊಂಡಂತ ತೀರ್ಮಾನದ ಜೊತೆಗೆ 2ನೇ ಅವಧಿಗೆ ಮುಖ್ಯಮಂತ್ರಿ ಆದಮೇಲೆ 4 ರೂಪಾಯಿ ಹೆಚ್ಚುವರಿ ಗ್ರಾಹಕರಿಗೆ ರೇಟ್ ಅನ್ನ ಜಾಸ್ತಿ ಮಾಡಿ ಆ 4 ರೂಪಾಯಿ ನೇರವಾಗಿ ಹಾಲು ಉತ್ಪಾದಕರಿಗೆ ಕೊಡುವಂತ ತೀರ್ಮಾನ ತಗೊಂಡಿದ್ದರಿಂದ ಇವತ್ತು ಆ ತೀರ್ಮಾನದಿಂದ ಮುಖ್ಯಮಂತ್ರಿ ತಗೊಂಡಂತ ತೀರ್ಮಾನದಿಂದ ಇವತ್ತು ಏನು 4 ರೂಪಾಯಿ ಹೆಚ್ಚಿಗೆ ಮಾಡಿದ್ರು ಅದನ್ನ ನೇರವಾಗಿ ಹಾಲು ಉತ್ಪಾದಕರಿಗೆ ಕೊಡಬೇಕು ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಗೊಂಡಂತ ತೀರ್ಮಾನದಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಒಕ್ಕೂಟಗಳಲ್ಲೂ ಕೂಡ ಹಾಲು ಉತ್ಪಾದಕರು ಹೆಚ್ಚಿಗೆ ಆಗಿದ್ದಾರೆ. ಮತ್ತೆ ಹಾಲು ಉತ್ಪಾದನೆ ಕೂಡ ಹೆಚ್ಚಿಗೆ ಆಗಿದೆ. ಇವತ್ತು ನಮ್ಮ ಕೋಲಾರ ಒಕ್ಕೂಟದಲ್ಲಿ 8,09,000 ಹೆಚ್ಚಿಗೆ ಆಗಿದೆ ಅಂದ್ರೆ ಸನ್ಮಾನ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಇವತ್ತು ಕರ್ನಾಟಕ ರಾಜ್ಯದ ಪರವಾಗಿ ಮತ್ತೆ ವಿಶೇಷವಾಗಿ ನಮ್ಮ ಒಕ್ಕೂಟದ ಪರವಾಗಿ ಕೂಡ ನಾವು ಧನ್ಯವಾದಗಳು ಕೂಡ ಹೇಳಬೇಕಾಗ್ತದೆ. ಇಂಥ ಒಂದು ವಾತಾವರಣದ ಸಂದರ್ಭದಲ್ಲಿ ಇವತ್ತು ಕೋಲಾರ ಒಕ್ಕೂಟದಲ್ಲಿ ಹಾಲು ಹೆಚ್ಚಿಗೆ ಉತ್ಪಾದನೆ ಮಾಡೋಕ್ಕೆ ಅತಿ ಹೆಚ್ಚಿನ ಅವಕಾಶಗಳಿದೆ. ಹಾಲು ಉತ್ಪಾದನೆ ಹೆಚ್ಚಿಗೆ ಮಾಡಬಹುದು. ನಾವು ವಿಭಜನೆ ಆಗೋಕೆ ಮತ್ತು ಸುಮಾರು 12 ಲಕ್ಷವರೆಗೂ ಕೂಡ ನಾವು 2 ಜಿಲ್ಲೆಯಲ್ಲಿ ಹಾಲು ಉತ್ಪಾದನೆ ಇತ್ತು. ಒಂದೇ ಸಾರಿ ನಾವು ವಿಭಜನೆ ಆದ್ಮೇಲೆ ಹಾಲು ಕಡಿಮೆ ಆಗಿದ್ದಲ್ಲ ಅನ್ನೋ ಒಂದು ಕೊರಗು ಕೂಡ ಬೇಜಾರು ಕೂಡ ಇದೆ. ಇವತ್ತು ಆಡಳಿತ ಮಂಡಳಿ ಜವಾಬ್ದಾರಿ ಏನಿದೆ ಅಂದ್ರೆ ನಮ್ಮದು ನೆಕ್ಸ್ಟ್ ಟಾರ್ಗೆಟ್ ಆಡಳಿತ ಮಂಡಳಿ ಇವತ್ತಿಂದ 1 ವರ್ಷದ ಒಳಗಡೆ ನಮ್ಮ ಒಕ್ಕೂಟದಲ್ಲಿ 10 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಮಾಡಬೇಕು ಅಂತ ಒಂದು ಗುರಿಯನ್ನ ಇಟ್ಕೊಳ್ಬೇಕಾಗ್ತದೆ ನಾವು. ಅದು ಮೊದಲ ಆಡಳಿತ ಸಭೆಯಲ್ಲಿ ನಮ್ಮ ಆಡಳಿತ ಮಂಡಳಿ ನಿರ್ದೇಶಕರು ಎಲ್ಲರೂ ಕೂಡ ತೀರ್ಮಾನ ತಗೊಂಡು 1 ವರ್ಷದೊಳಗೆ ಹಾಲು ನಮ್ಮ ಒಕ್ಕೂಟದಿಂದ ಪ್ರತಿ ತಾಲೂಕಲ್ಲೂ ಕೂಡ ಹಾಲು ಉತ್ಪಾದನೆ ಹೆಚ್ಚಿಗೆ ಆಗಬೇಕಾಗ್ತದೆ. ಹಾಲು ಹೆಚ್ಚಿಗೆ ಆಗಬೇಕಾದ್ರೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ಒಂದು ಯೋಜನೆಯನ್ನ ನಾವು ತಗಬೇಕಾಗ್ತದೆ. ಈಗಾಗಲೇ ಆಡಳಿತ ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ಸಂಘಗಳನ್ನು ಹೆಚ್ಚಿಗೆ ಮಾಡಿದ್ರಿಂದ ಹಾಲು ಕೂಡ ಹೆಚ್ಚಿಗೆ ಆಗಕ್ಕೆ ಅವಕಾಶ ಸಿಕ್ಕಿದೆ. ಅದೇ ರೀತಿ ನಾವು 1 ವರ್ಷದಲ್ಲಿ ಸುಮಾರು 100ರಿಂದ 150 ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನ 6 ತಾಲೂಕಲ್ಲೂ ಕೂಡ ಹೆಚ್ಚಿಗೆ ಸಂಘಗಳನ್ನು ಮಾಡಿ ಹಾಲು ಉತ್ಪಾದಕನ ಹೆಚ್ಚಿಗೆ ಮಾಡಿ 10 ಲಕ್ಷ ಲೀಟರ್ ಟಾರ್ಗೆಟ್ ಇಟ್ಕೊಂಡಿದ್ದು 1 ವರ್ಷಕ್ಕೆ ನಮ್ಮ ಹಾಲು ಉತ್ಪಾದನೆ ನಮ್ಮ ಒಕ್ಕೂಟದಲ್ಲಿ ಮಾಡಬೇಕು ಅಂತೇಳಿ ಕೂಡ ತೀರ್ಮಾನ ಮಾಡಿಕೊಂಡಿದ್ದೀವಿ. ಅದ್ರ ಜೊತೆಗೆ ವಿಶೇಷವಾಗಿ ನಮ್ಮಲ್ಲಿ ಹೊಸ ಯೋಜನೆಗಳು ನಮ್ಮಲ್ಲಿ ತಗೊಂಡಂತದ್ದು ಯಾವುದು ಕೂಡ ಬಾಕಿ ಇಲ್ಲ. ನಾವು ಈಗಾಗಲೇ ಹೋದ ಆಡಳಿತ ಮಂಡಳಿಯಲ್ಲಿ ಬೇರೆ ಏನೇನು ಬೇಕಿತ್ತೋ ಒಕ್ಕೂಟಕ್ಕೆ ಎಲ್ಲ ಯೋಜನೆಗಳೆಲ್ಲ ತಗೊಂಡ್ಬಿಟ್ಟಿದ್ದೀವಿ. ನಮ್ಮ ಮುಂದೆ ಇರೋದು ಏನಂದ್ರೆ ಹೊಸ ಯೋಜನೆಗಳು. ನಾವು ಹಾಲು ಉತ್ಪಾದಕರಿಗೆ ಒಳ್ಳೆ ದರವನ್ನ ಕೊಡಬೇಕಾಗ್ತದೆ. ಅದಕ್ಕೂ ಕೂಡ ನಮ್ಮ ಆಡಳಿತ ಮಂಡಳಿ ಮೇಲೆ ಜವಾಬ್ದಾರಿ ಇದೆ. ಅದು ಕೂಡ ತೀರ್ಮಾನ ತಗೋಬೇಕಾಗ್ತದೆ. ಅದ್ರ ಜೊತೆಗೆ ಏನು ಒಕ್ಕೂಟದಲ್ಲಿ ಮಾರಾಟ
ಹೆಚ್ಚಿಗೆ ನಮ್ಮ ಮಾರಾಟ ಮಾಡೋಕ್ಕಿಂತ ಹೆಚ್ಚಿಗೆ ಇವತ್ತು ಹಾಲು ಉತ್ಪಾದನೆ ಹೆಚ್ಚಿಗೆ ಆಗಿರೋದ್ರಿಂದ ಸುಮಾರು 1.5 ಲಕ್ಷ ಲೀಟರ್ ಇವತ್ತು ನಮಗೆ ಮಾರಾಟಕ್ಕಿಂತ ಹೆಚ್ಚಿಗೆ ಹಾಲು ಉತ್ಪಾದನೆ ಬರ್ತಾ ಇದೆ. ಅದನ್ನ ನಾವು ಬೇರೆ ರಾಜ್ಯಗಳು ಆಂಧ್ರ ಆಗಿರ್ಬೋದು ಬೇರೆ ಕಡೆ ಮಾಡೋದ್ರ ಜೊತೆಗೆ ಬೇರೆ ರೀತಿಯಲ್ಲಿ ಏನು ಉತ್ಪಾದನೆಗಳನ್ನ ತಯಾರು ಮಾಡಬೇಕು ಅದನ್ನು ಕೂಡ ನಾವು ನಮ್ಮ ಒಕ್ಕೂಟದಲ್ಲಿ ತಗೊಂಡು ಎಷ್ಟೇ ಹಾಲು ಬಂದರೂ ಕೂಡ ಪಕ್ಕದ ರಾಜ್ಯಗಳಿಗೆ ಮಾರಾಟವನ್ನ ವಿಸ್ತರಣೆ ಮಾಡುವಂತ ಒಂದು ಕಾರ್ಯಕ್ರಮ ಕೂಡ ನಾವು ಆಡಳಿತ ಮಾಡಿ ತೀರ್ಮಾನ ತಗೊಬೇಕಾಗ್ತದೆ. ಅದ್ರ ಜೊತೆಗೆ ವಿಶೇಷವಾಗಿ ರೈತರಿಗೆ ಹಾಲು ಉತ್ಪಾದಕರಿಗೆ ಈಗಾಗಲೇ ಕರ್ನಾಟಕ ರಾಜ್ಯದ ನಮ್ಮ ಸರ್ಕಾರದ ಮಂತ್ರಿಗಳಾದ ರಾಜಣ್ಣ ಅವರು ಒಂದು ತೀರ್ಮಾನ ತಗೊಂಡಿದ್ದಾರೆ. ಆ ಜೊತೆಗೆ ಎನ್ಡಿಡಿಬಿ ಕೂಡ ಒಂದು ತೀರ್ಮಾನ ಮಾಡಿದೆ. ಕಾಮನ್ ಸಾಫ್ಟ್ವೇರ್ ಅಳವಡಿಸಬೇಕು ಪ್ರತಿಯೊಂದು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಅಂತೇಳಿ ಈಗಾಗಲೇ ತೀರ್ಮಾನ ತಗೊಂಡಿರೋದ್ರಿಂದ ನಾವು ಕಡ್ಡಾಯವಾಗಿ ನಾವು ಕಾಮನ್ ಸಾಫ್ಟ್ವೇರ್ ಪ್ರತಿಯೊಂದು ಸಂಘದಲ್ಲಿ ಕೂಡ ನಾವು ಮಾಡಬೇಕಂತ. ಅದರಿಂದ ಏನಾಗ್ತದೆ ಅಂದ್ರೆ ಹಾಲು ಉತ್ಪಾದಕರಿಗೆ ಫ್ಯಾಟ್ ಮೇಲೆ ನಾವು ರೇಟ್ ಕೊಡಬಹುದು, ಗುಣಮಟ್ಟದ ತಕ್ಕಂಗೆ ಹಾಲು ರೇಟ್ ಅನ್ನ ಕೊಡಬಹುದು. ಅದು ಅವಾಗ ಏನಾಗ್ತದೆ, ಯಾರು ಒಳ್ಳೆ ಗುಣಮಟ್ಟದ ಹಾಲನ್ನು ಕೊಡ್ತಾರೆ ಆ ಹಾಲಿನ ಮೇಲೆ ಫ್ಯಾಟ್ ಇದ ಮೇಲೆ ರೇಟ್ ಅನ್ನ ನಿಗದಿ ಮಾಡುವಂತ ಅವಕಾಶ ಇರ್ತದೆ. ಅದನ್ನು ಪ್ರಾರಂಭ ಮಾಡಿದ್ವಿ ನಾವು. 100% ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಎಲ್ಲಾ ಸಂಘಗಳಲ್ಲಿ ಕಾಮನ್ ಸಾಫ್ಟ್ವೇರ್ ಅನ್ನ ಅಳವಡಿಸುವಂತ ತೀರ್ಮಾನ ಕೂಡ ನಮ್ಮ ಮುಂದೆ ನಾವು ತಗೋಬೇಕಾದ ಆದಷ್ಟು ಬೇಗನೆ. ಅದ್ರ ಜೊತೆಗೆ ಹೋದ ಆಡಳಿತ ಮಂಡಳಿಯಲ್ಲಿ ನಾವು ಯೋಜನೆಗಳನ್ನ ಹೊಸ ಯೋಜನೆಗಳನ್ನು ತಗೊಂಡಿದ್ವಿ. ಸುಮಾರು 40 ವರ್ಷ ಆಯಿತು, 40 ವರ್ಷಕ್ಕಿಂತ ಹೆಚ್ಚಿಗೆ ಆಯಿತು. ಬೆಂಗಳೂರಿಂದ ಕೋಲಾರ ವಿಭಜನೆ ಆಗಿ ಬಂದು ಹೊಸ ಯೋಜನೆಗಳನ್ನ ತಗೊಳ್ಳಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಅಂತ ಅವಕಾಶಗಳನ್ನ ನಾವು 5 ವರ್ಷ ಆಡಳಿತ ಮಂಡಳಿಯಲ್ಲಿ, ಅದ್ರ ಜೊತೆಗೆ 5 ವರ್ಷ ಆಡಳಿತ ಮಂಡಳಿ ಅನ್ನೋದಕ್ಕಿಂತಲೂ ಆ ಮಂಡಳಿಗೆ ಸಹಕಾರ ಕೊಟ್ಟಂತ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬರೀ 1.5 ವರ್ಷದಲ್ಲಿ ತಗೊಂಡಂತ ತೀರ್ಮಾನ. ನಾವು ನಮ್ಮ ಸರ್ಕಾರ ಬಂದ ಮೇಲೆ ಮುಖ್ಯಮಂತ್ರಿಗಳ ಸಹಕಾರ ತಗೊಂಡು, ಜಿಲ್ಲಾ ಮಂತ್ರಿಗಳ ಸಹಕಾರ ತಗೊಂಡು, ನಮ್ಮ ಜಿಲ್ಲೆಯ ಶಾಸಕರ ಸಹಕಾರ ತಗೊಂಡು, ಆಮೇಲೆ ಸಹಕಾರ ಮಂತ್ರಿಗಳು ರಾಜನವರ ಸಹಕಾರ ತಗೊಂಡು ನಾವು 3 ಪ್ರಾಜೆಕ್ಟ್ಗಳನ್ನ ತಗೊಂಡ್ವಿ. ಏನು ಹಳೆ ಡೈರಿ ಇತ್ತು ಸುಮಾರು 40 ವರ್ಷದಿಂದ ಅದನ್ನ ನಾವು ಹೊಸ ಯೋಜನೆಗಳನ್ನ, ಒಳ್ಳೆ ಟೆಕ್ನಾಲಜಿ ಯೋಜನೆಗಳನ್ನ ತಗೋಬೇಕು ಅಂತೇಳಿ ಎಂಬಿಕೆ ಗೋಲ್ಡನ್ ಡೈರಿ, ಎಂಬಿ ಕೃಷ್ಣಾಪುರ ಹೆಸರಲ್ಲಿ ಡೈರಿನ ಕಟ್ಟಬೇಕು ಅಂತೇಳಿ ಪ್ರಾರಂಭ ಮಾಡಿದ್ದು ಅದು ನಿಂತಿತ್ತು. ಅದು ನಮ್ಮ ಸರ್ಕಾರ ಮುಖ್ಯಮಂತ್ರಿ ಸಹಕಾರದಿಂದ ಈಗಾಗಲೇ ಅದನ್ನ ಸುಮಾರು 250 ಕೋಟಿಯಲ್ಲಿ ಈಗಾಗಲೇ ಎಂಬಿಕೆ ಗೋಲ್ಡನ್ ಡೈರಿನ ಪ್ರಾರಂಭ ಮಾಡಿ ನನ್ನ ಪ್ರಕಾರ ಒಂದು ಆದಷ್ಟು ಬೇಗನೆ ಮುಗಿತಾ ಇದೆ. ಅದಕ್ಕೆ ಡಿಸೆಂಬರ್ 25 ಒಳಗಡೆ ಈ ಡೈರಿನ ಕಂಪ್ಲೀಟ್ ನಾವು ಡೈರಿ ಕೆಲಸವನ್ನ ಪೂರ್ಣಗೊಳಿಸಿ ಅದರಿಂದ ಆ ಡೈರಿ ಕಂಪ್ಲೀಟ್ ಆಗಿ ನಾವು ಏನಿಲ್ಲಿ ಹಳೆ ಮಿಷನ್ಗಳು ಮತ್ತೆ ಹಳೆ ಡೈರಿ ಇಟ್ಕೊಂಡಿದ್ವಿ ಅದು ಶಿಫ್ಟ್ ಆದ್ರೆ 1 ವರ್ಷಕ್ಕೆ ನಮಗೆ 3 ಕೋಟಿ ರೂಪಾಯಿ ಎಂಬಿಕೆ ಗೋಲ್ಡನ್ ಡೈರಿಗೆ ಉದ್ಘಾಟನೆ ಆದ್ಮೇಲೆ ಈ ಸಂಸ್ಥೆಗೆ ಉಳಿತಾಯ ಆಗುವಂತ ಅವಕಾಶಗಳು ಕೂಡ 3 ಕೋಟಿ ರೂಪಾಯಿ ಉಳಿತಾಯ ಆಗ್ತದೆ. ಅದನ್ನು ಆದಷ್ಟು ಬೇಗನೆ ಡಿಸೆಂಬರ್ 25 ಉಳಿಕೆ ಕೆಲಸವನ್ನ ಮಾಡಿ ನಾವು ತಗೋಬೇಕಾಗ್ತದೆ. ಅದ್ರ ಜೊತೆಗೆ ನಮ್ಮ ಎಂಬಿಕೆ ಗೋಲ್ಡನ್ ಡೈರಿ ಮಾಡಿರೋದ್ರ ಪಕ್ಕದಲ್ಲಿ ಜಾಗ ಕೂಡ ಉಳ್ಕೊಂಡು ಇನ್ನೂ ಸ್ವಲ್ಪ ಜಾಗ ಇದೆ. ನಾವು ಹಾಲು ಹೆಚ್ಚಿಗೆ ಉತ್ಪಾದನೆ ಮಾಡೋದು, ಮಾರ್ಕೆಟಿಂಗ್ ಮಾಡೋದ್ರ ಜೊತೆಗೆ ನೂತನ ಮಾದರಿಯ ಉತ್ಪನ್ನಗಳು ತಯಾರು ಮಾಡೋದು ಕೂಡ ಆ ಖಾಲಿ ಜಾಗದಲ್ಲಿ ನಾವು ಅವಕಾಶ ಮಾಡ್ಕೊಳ್ಬೇಕು ಅಂತೇಳಿ ಅದು ಕೂಡ ಕಾರ್ಯಕ್ರಮ ತಗೋಬೇಕಾಗ್ತದೆ. ಅದ್ರ ಜೊತೆಗೆ ವಿಶೇಷವಾಗಿ ನಿಮ್ಗೆಲ್ಲ ಗೊತ್ತಿರೋದೆ, ಹೋದ ಆಡಳಿತ ಮಂಡಳಿಯಲ್ಲಿ ಸೋಲಾರ್ ಪ್ಲಾಂಟ್ ನಮ್ಮ ಭಾರತ ದೇಶದಲ್ಲಿ ಒಂದು ಮಿಲ್ಕ್ ಯೂನಿಯನ್, ಬೇರೆ ಸಂಸ್ಥೆ ಅಲ್ಲ ನಾನು ಹೇಳ್ತಾ ಇರೋದು, ಮಿಲ್ಕ್ ಯೂನಿಯನ್ ಫಸ್ಟ್ ಟೈಮ್ 12 ಮೆಗಾವಾಟ್ ಸೋಲಾರ್ ಪ್ಲಾಂಟ್ ಅನ್ನು ಮಾಡಬೇಕು ಅಂತ ತಗೊಂಡಂತ ತೀರ್ಮಾನ. ಆ ತೀರ್ಮಾನ ತಗೊಂಡು ಈಗಾಗಲೇ 10 ಮೆಗಾವಾಟ್ ನನ್ನ ಪ್ರಕಾರ 15-20 ದಿವಸ ಆಗಿದೆ, ಚಾರ್ಜ್ ಆಗಿದೆ. ಹೌದಾ? 10 ಮೆಗಾವಾಟ್ ಚಾರ್ಜ್ ಆಗಿದೆ. ಇನ್ನು 2 ಮೆಗಾವಾಟ್ ರೂಪ್ ಇದೆ. 2 ಮೆಗಾವಾಟ್ ರೂಪ್ ಅನ್ನು ಮಾಡಿದ್ವಿ. ಅದೇನು ಹಸಿರು ಮೇವು ಬೆಳೆಯಬೇಕು ಅಂತ ಅದು ಪ್ರಾವಿಜನ್ ಮಾಡ್ಕೊಂಡಿದ್ವಿ, ರೂಪ್ ಟಾಪ್ ಸೋಲಾರ್ ಅಂತ. ಅದು 2 ಮೆಗಾವಾಟ್ ನನ್ನ ಪ್ರಕಾರ ಇನ್ನೊಂದು 25 ಆಗಸ್ಟ್ ಅಲ್ಲಿ ಆ 2 ಮೆಗಾವಾಟ್ ಏನ್ ಬಾಕಿ ಇದೆ ಅದು ಕೂಡ ಚಾರ್ಜ್ ಆಗ್ಬಿಡ್ತದೆ. ಅದು ಚಾರ್ಜ್ ಆಯ್ತು ಅಂದ್ರೆ 12 ಮೆಗಾವಾಟ್ ಉತ್ಪಾದನೆ ಆಗ್ತದೆ. ನಮ್ಮ ಒಕ್ಕೂಟದಲ್ಲಿ ಪ್ರತಿ ದಿವಸ ನಾವು 48,000 ಯೂನಿಟ್ ಕರೆಂಟ್ ಬಳಸ್ತಾ ಇದ್ದೀವಿ. ಪ್ರತಿ ಡೇ 48,000 ಯೂನಿಟ್ ಬೇಕಾಗ್ತದೆ. ಆದ್ರೆ ನಮ್ಗೆ ಉತ್ಪಾದನೆ ಎಷ್ಟು ಬರ್ತಾ ಇದೆ ಆ ಸೋಲಾರ್ ಇಂದ
14 ಲಕ್ಷ ಯೂನಿಟ್ ಉತ್ಪಾದನೆ ಮಾಡ್ತಾ ಇದೀವಿ ನಾವು. 14 ಲಕ್ಷ ಯೂನಿಟ್ ಉತ್ಪಾದನೆ ಸೋಲಾರ್ ಪ್ಲಾಂಟ್ ಇಂದ ಬರ್ತದೆ. ಅದರಿಂದ ನಮಗೆ ಈಗಿರೋ ಪ್ಲಾಂಟ್ ಏನು ಈಗಿದೆಯೋ ಈ ಪ್ಲಾಂಟ್ಗೆ ಒಂದು ದಿವಸಕ್ಕೆ 9 ಲಕ್ಷ ಯೂನಿಟ್ ಬೇಕಾಗ್ತದೆ. 9 ಲಕ್ಷ ಯೂನಿಟ್ ಬೇಕಾಗ್ತದೆ. ಇದು ಉಳಿಕೆ ಯೂನಿಟ್ಗಳು ಏನ್ ಮಾಡಬೇಕು ಅಂತಂದಾಗ ನಾವು ನೆಕ್ಸ್ಟ್ ಬೋರ್ಡ್ ಅಲ್ಲಿ ಈ ಆಡಳಿತ ಮಂಡಳಿಯಲ್ಲಿ ಒಂದು ತೀರ್ಮಾನ ತಗೋಬೇಕಾಗ್ತದೆ. ಹೆಚ್ಚುವರಿ ನಮಗೆ ಕರೆಂಟ್ ಇರೋದ್ರಿಂದ ಇದು ಚಿಕ್ಕಬಳ್ಳಾಪುರ ಕೋಲಾರಿಗೆ ಮಾಡಿದ್ದು ವಿಭಜನೆ ಆದ್ಮೇಲೆ ಅಲ್ಲಿನ ಆಸ್ತಿ ಅಲ್ಲಿ ಮತ್ತೆ ಇಲ್ಲಿನ ಆಸ್ತಿ ಇಲ್ಲಿ ಅಂತ ಏನಾಗಿದೆ ಅದ್ರ ಪ್ರಕಾರ ನಮಗೆ ಟೋಟಲ್ 12 ಮೆಗಾವಾಟ್ ಉಳ್ಕೊಂಡಿರೋದ್ರಿಂದ ನಮಗೆ 9,000 ಯೂನಿಟ್ ಜೊತೆಗೆ ಇನ್ನೂ ಹೆಚ್ಚಿಗೆ ಇರುತ್ತೆ. ಹೌದು, ನಾವು ಒಂದು ತೀರ್ಮಾನ ಮಾಡ್ತೇವೆ. ಈಗಾಗಲೇ ಪಿಎಂಸಿಗಳಿಗೆ ನಾವು ಈ ಸೋಲಾರ್ ಪವರ್ ಅನ್ನ ಕೂಡ ಪಿಎಂಸಿಗಳಿಗೆ ಕೊಡಬೇಕು ಅಂತ ಕೂಡ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಪಿಎಂಸಿಗಳು ನಮ್ಮ ಜಿಲ್ಲೆಯಲ್ಲಿ ಟೋಟಲ್ ಬಿಎಂಸಿಗಳು ನಮ್ಮಲ್ಲಿ ಎಷ್ಟಿದೆ? 240 ಬಿಎಂಸಿಗಳಿದೆ. 240 ಬಿಎಂಸಿಗಳಿಗೆ 30 ಲಕ್ಷ ಯೂನಿಟ್ ಕರೆಂಟ್ ಬೇಕಾಗ್ತದೆ. ಪ್ರತಿ 3 ಲಕ್ಷ ಯೂನಿಟ್ ಪ್ರತಿ ಡೇ ಬೇಕಾಗ್ತದೆ. ನಮ್ಮ ಹತ್ರ ಉಳಿಕೆ ಆಗಿರುವಂತ 4 ಅನ್ನ ಬಿಎಂಸಿಗಳಿಗೂ ಕೊಡಬೇಕು. ಅದ್ರ ಜೊತೆಗೆ ಇನ್ನೂ 2 ಲಕ್ಷ ಯೂನಿಟ್ ಉಳಿದಿರ್ತದೆ. ಅದನ್ನ ನಾವು ಬಿಎಂಸಿಗಳಿಗೆ ಕೊಡೋದ್ರಿಂದ ಏನು ಉಳಿತಾಯ ಆಗ್ತದೆ ನಮ್ಗೆ ಅಂದ್ರೆ, ನಾವು 1 ಲೀಟರ್ ಹಾಲಿಗೆ ಬಿಎಂಸಿ ಮೇಂಟೆನೆನ್ಸ್ಗೆ 32 ಪೈಸೆ ಕೊಡ್ತಾ ಇದೀವಿ. ನಾವು ಒಕ್ಕೂಟದಿಂದ 32 ಪೈಸಾ ನಮ್ಮ ಒಕ್ಕೂಟದಿಂದ ಕೊಡ್ತಾ ಇದೀವಿ. ಅದನ್ನ ಕಡಿಮೆ ಮಾಡಿಕೊಂಡು ಬಿಎಂಸಿ ಇರುತ್ತ ಸಂಘಕ್ಕೆ ನಾವು ಕಡಿಮೆ ಮಾಡಿಕೊಂಡು ಈ ಪವರ್ ಅನ್ನ ಹೆಚ್ಚಿಗೆ ಕೊಟ್ಟಾಗ ಇಲ್ಲಿ ಕೂಡ ಉಳಿತಾಯ ಆಗ್ತದೆ. 32 ಪೈಸಾ ಕೊಡ್ತಾ ಇದೀವಿ. ಅದರಲ್ಲಿ ಉಳಿತಾಯ ಆಗ್ತದೆ. ಪವರ್ ಅವ್ರು ಉಳಿತಾಯ ಆಗ್ತದೆ. ಬೇರೆ ಮೇಂಟೆನೆನ್ಸ್ ಏನಿದೆ ಅದು ಮಾತ್ರ ಕೊಡಬೇಕು ಅಂತ ಕೂಡ ತೀರ್ಮಾನ ತಗೋಬೇಕಾಗ್ತದೆ. ಅದ್ರ ಜೊತೆಗೆ ನಾವು ಈಗಾಗಲೇ ಒಂದು ತಿಂಗಳಿಗೆ ನಾವು 80 ಲಕ್ಷ ಈಗ ನಾವು ಕರೆಂಟ್ ಬಿಲ್ ಕಟ್ತಾ ಇದೀವಿ. ಈಗ ಈ ಒಂದ್ರದ್ದು ಮಾತ್ರ ಹೇಳ್ತಾರೆ ನಾವು 80 ಲಕ್ಷ ಕಟ್ತಾ ಇದೀವಿ. ಒಟ್ಟಾರೆ ನಾವು 1,30,30,00,000 ಕೊಡ್ತಾ ಇದೀವಿ. ಬಿಎಂಸಿ ಈ ಪ್ಲಾಂಟ್ 1,30,30,00,000 ಈಗಾಗಲೇ ಕಟ್ತಾ ಇದೀವಿ. ಅದ್ರ ಜೊತೆಗೆ ನಮಗೆ ಈ ಬಿಎಂಸಿಗಳು ನಾವು ಹೊರತುಪಡಿಸಿ ಬಿಎಂಸಿಗಳು ಬಿಟ್ಟು ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳು 750 ಸಂಘ ಇದೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ. ಆ ಸಂಘಗಳು ಕೂಡ ಇವತ್ತು ಕರೆಂಟ್ ಬಿಲ್ ಕಟ್ತಾ ಇದ್ದಾರೆ. ಸಂಘ ಬಿಲ್ ಕಟ್ತಾ ಇದ್ದಾರೆ, ಪವರ್ ಬಿಲ್ ಕಟ್ತಾ ಇದ್ದಾರೆ. ಅದಕ್ಕೆ ನಾವೇನ್ ಮಾಡಬೇಕಂದ್ರೆ ನಮ್ಮ ಕರೆಂಟ್ ಹೆಚ್ಚಿಗೆ ಇರೋದ್ರಿಂದ 50% ಹಾಲು ಉತ್ಪಾದಕರ ಸಹಕಾರ ಸಂಘ ಕರೆಂಟ್ ಯೂಸ್ ಮಾಡಿ ಅಲ್ಲಿ ಸಿಸ್ಟಮ್ ಇರ್ತದೆ. ಮತ್ತೆ ಕರೆಂಟ್ ಯೂಸ್ ಮಾಡಬೇಕಾಗ್ತದೆ. ಅವ್ರನ್ನ 50% ರಿಯಾಯಿತಿ ಕೊಟ್ಟರು ಕೂಡ ಅದರಿಂದ ಕೂಡ ನಮಗೂ ಹೆಚ್ಚಿಗೆ ದುಡ್ಡನ್ನ ನಮಗೆ ಉಳಿತಾಯ ಆಗ್ತದೆ. ಅದ್ರ ಜೊತೆಗೆ ಐಸ್ ಕ್ರೀಮ್ ಘಟಕ ಮಾಡಿದ್ವಿ. ಅದು ಅಲ್ಲಿ ಹೋಗಿದೆ. ಐಸ್ ಕ್ರೀಮ್ ಘಟಕ ಈಗಾಗಲೇ ಅಲ್ಲಿ ಹೋಗಿದೆ. ಆಮೇಲೆ ಈ ಎಲ್ಲಾ ಯೋಜನೆಗಳು ಸೋಲಾರ್ ಪ್ಲಾಂಟ್, ಎಮ್ಮಿಕೆ ಗೋಲ್ಡ್ ಡೈರಿ ಮತ್ತೆ ಐಸ್ ಕ್ರೀಮ್ ಪ್ಲಾಂಟ್ ಕೂಡ ನಾವಿದ್ದಾಗೆ ನಮ್ಮ ಆಡಳಿತ ಮಂಡಳಿ ಇದ್ದಾಗ ತಗೊಂಡಂತ ತೀರ್ಮಾನ. ಮತ್ತೆ ಇದು ಎಲ್ಲಿ ಸಿದ್ದಾಮಣಿಯಲ್ಲಿ ಕಟ್ಟುತ್ತದೆ. ಈ 3 ಪ್ರಾಜೆಕ್ಟ್ ಜೊತೆಗೆ ನಾವು ಹಾಲು ಉತ್ಪಾದಕರ ಮಕ್ಕಳಿಗೆ ಸರ್ಕಾರ ಸಹಕಾರ ಕೊಟ್ಟಿದ್ರಿಂದ, ಕೆಎಂಎಫ್ ಸಹಕಾರ ಕೊಟ್ಟಿದ್ರಿಂದ ನಾವು ನಮ್ಮ 2 ಜಿಲ್ಲೆ ಹಾಲು ಉತ್ಪಾದಕರ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಹಾಸ್ಟೆಲ್ ಕೂಡ ನಾವು ಈಗಾಗಲೇ ಮಾಡಿದ್ವಿ. ಅದ್ರ ಜೊತೆಗೆ ಈಗಾಗಲೇ 250 ಮಕ್ಕಳು ಅಡ್ಮಿಷನ್ ಇದ್ದಾರೆ. ಅದ್ರ ಜೊತೆಗೆ ಯಲಹಂಕ ಹತ್ರ ಈ ಹಾಸ್ಟೆಲ್ ಕಟ್ಟೋದಕ್ಕೆ ನಮ್ಮ ಯೂನಿಯನ್ಗೆ, ನಮ್ಮ ಒಕ್ಕೂಟಕ್ಕೆ ಸರ್ಕಾರದಿಂದ ರಿಯಾಯಿತಿ ದರದಲ್ಲಿ ನಮಗೆ 12,000 ಸ್ಕ್ವೇರ್ ಫೀಟ್ ನಮ್ಮ ಆಗಿನ ಮುಖ್ಯಮಂತ್ರಿ ಮೈತ್ರಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಡಾಕ್ಟರ್ ಪರಮೇಶ್ವರನವರು ಅಲ್ಲಿ ಬೆಂಗಳೂರು ಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ನಾನು ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡಿದಾಗ ಅವ್ರು ನಮ್ಗೆ ಯಲಹಂಕ ಜಾಗ ಕೂಡ ಕೊಟ್ಟಿದ್ದಾರೆ. ಅಲ್ಲಿ ನಮ್ಮ ಸ್ವಂತ ಬಿಲ್ಡಿಂಗ್ ಮಾಡ್ಕೊಡೋದು ಕೂಡ ನಾವು ಅದು ತೀರ್ಮಾನ ತಗೋಬೇಕಾಗ್ತದೆ. ವಿಶೇಷವಾಗಿ ಈ ಎಲ್ಲಾ ಯೋಜನೆಗಳ ಜೊತೆಗೆ ನಮ್ಮ ಮೇಲೆ ತುಂಬಾ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯುತವಾಗಿ ನಾವು ಈ ಒಕ್ಕೂಟವನ್ನು ನಡೆಸಿಕೊಂಡು ಹೋಗುವಂತ ಕೆಲಸ ನಾವು ನಮ್ಮ ಜಿಲ್ಲೆಯ ನಾಯಕರು ಮತ್ತೆ ಹಾಲು ಉತ್ಪಾದಕರು ಮತ್ತೆ ನಾವು ನಿರ್ದೇಶಕರು, ನಾವು ಆ ಉತ್ಪಾದಕರು ಮತ್ತೆ ನಮ್ಮ ನಾಯಕರುಗಳಿಗೆ ನಂಬಿಕೆ ಉಳಿಸಿಕೊಳ್ಳುವಂತ ಆಡಳಿತವನ್ನ ಕೊಡುವಂತ ಕೆಲಸ ನಾವು ಮಾಡಬೇಕಾಗ್ತದೆ ಅಂತ ಹೇಳ್ತಾ, ವಿಶೇಷವಾಗಿ ಇನ್ನೇನು ಬೇರೆ ವಿಷಯ ಮತ್ತೆ ನೆಕ್ಸ್ಟ್ ನಮ್ಮ ಆಡಳಿತ ಮಂಡಳಿ ತಗೊಂಡಂತ ತೀರ್ಮಾನ ನಿಮಗೆ ಮಾಹಿತಿ ಕೊಡ್ತೇನೆ. ನಾನು ಮತ್ತೆ ಇನ್ನೂ ಒಂದ್ಸಾರಿ ಹೇಳ್ತೇನೆ, ನನ್ನ
ಆಮೇಲೆ ನಂಬಿಕೆ ಇಟ್ಟು ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಾಯಕರಿಗೂ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ. ನಮಸ್ಕಾರ. ಇದೇನು ಹೊಡೆದ್ರೆ ನೀವು ಕೇಳ್ಬೋದು. ಪೂರ್ಣಾವಧಿಗೆ ತಾವು ಆಯ್ಕೆ ಆಗಿರೋದು ಸರ್, ಹೇಗೆ ಸರ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆಯಾ ಸರ್ ಇದರಲ್ಲಿ? ಪವರ್ ಶೇರಿಂಗ್ ಏನಾದ್ರು ಇದೆಯಾ ಸರ್? ನೋಡಿ, ನಮ್ಮಲ್ಲಿ ಪವರ್ ಶೇರಿಂಗ್ ಏನೂ ಆಗಿಲ್ಲ. ನನ್ನ ಗುರಿ ಇರೋದೇನೆಂದ್ರೆ ಈ ಸಂಸ್ಥೆಯಲ್ಲಿ ಒಳ್ಳೆ ಕೆಲಸ ಮಾಡಿದ್ದೀನಿ. ನಾನು ನಮ್ಮ ರಾಜ್ಯ ನಾಯಕರನ್ನು ರಿಕ್ವೆಸ್ಟ್ ಮಾಡೋದ್ರಿಂದ ನಾನು ಕೆಎಂಎಫ್ಗೆ ಹೋಗ್ಬೇಕು ಅಂತ ಕೇಳಿದ್ದೀನಿ. ಕೆಎಂಎಫ್ ಹೋಗ್ಬೇಕಾದ್ರೆ ಸುಮ್ಮನೆ ಹೋಗಕ್ಕಾಗಲ್ಲ, ಇಲ್ಲೇ ಡೈರೆಕ್ಟ್ ಆಗಬೇಕು. ಇಲ್ಲಿಂದ ಡೆಲಿಗೇಟ್ ಹೋಗ್ಬೇಕಾಗ್ತದೆ. ಅದರ ಅಧ್ಯಕ್ಷರಾಗಿದ್ದೀನಿ. ಮತ್ತೆ ಡೆಲಿಗೇಟ್ ಆಗಿ ನಾನು ಕೆಎಂಎಫ್ ಹೋಗ್ತೀನಿ. ನನಗೆ ಅಧ್ಯಕ್ಷರ ಅವಕಾಶ ಬೇಕು ಅಂತೇಳಿ ಕೂಡ ಇದೆ. ನಾನು ಸರ್ಕಾರ ನಮ್ಮ ನಾಯಕರ ಮುಂದೆ ಕೂಡ ಪ್ರಸ್ತಾವನೆ ಇದೆ. ಅದ್ರ ಪ್ರಕಾರ ಇಲ್ಲೇನು ಸೇರುಗೀರು ಏನೂ ಆಗಿಲ್ಲ, ಎಲ್ಲ ಒಟ್ಟಿಗೆ ಜೊತೆಯಲ್ಲಿ. ಎಸ್ ಎನ್ ನಾರಾಯಣಸ್ವಾಮಿ ಅವರು ಡೆಲಿಗೇಟ್ ಆಗಿ ಹೋಗ್ತಾರೆ ಅಂತ ಒಂದು ಸುದ್ದಿ ಇದೆ ಸರ್. ನನಗೆ ಗೊತ್ತಿಲ್ಲ. ಕೆಎಂಎಫ್ಗೆ ನಾನು ನೋಡಿ, ಎಸ್ ಎನ್ ನಾರಾಯಣಸ್ವಾಮಿ ಅವರು ಅವ್ರು ಸೀನಿಯರ್ ಇದ್ದಾರೆ, ಮೂರು ಸಾರಿ MLA ಆಗಿದ್ದಾರೆ. ಒಂದು ಒಳ್ಳೆ ಕ್ಯಾಬಿನೆಟ್ ಗ್ರೇಡ್ ಬೋರ್ಡ್ ಚೇರ್ಮನ್ ಕೂಡ ಇದ್ದಾರೆ. ನಾವೆಲ್ಲ ಏನು ಇಲ್ಲದೆ ಇರೋರು ಯಾರಂದ್ರೆ ನಾವಿಬ್ರೆ. 4 ಜನ ಕಾಂಗ್ರೆಸ್ MLA ಇದ್ದು ಜಿಲ್ಲೆಯಲ್ಲಿ. ಒಂದು ಕ್ಯಾಬಿನೆಟ್ ಗ್ರೇಡ್ ಅವಕಾಶ ಸಿಕ್ಕಿರೋ ನಾರಾಯಣಸ್ವಾಮಿಗೆ ಇದೆ. ಮತ್ತೆ ನಮ್ಮ ರೂಪಮ್ನವರು ಕೂಡ ಸಿಕ್ಕಿದೆ. ನಾವು ಕೂಡ 2 ಸಾರಿ ಗೆದ್ದಿದ್ವಿ. 3ನೇ ಸಾರಿ ಇರ್ಬೇಕು ನಮ್ಮ ಮಂಜಣ್ಣ ಅನಿಸ್ತಾರೆ. 2 ಸಾರಿನ ಅವರು ಕೂಡ ಗೆದ್ದಿದ್ದಾರೆ. ನಮ್ಗೇನು ಇಲ್ಲ. ಇದೇನು ನಾನೇನು ಎಲೆಕ್ಷನ್ ಫೇಸ್ ಮಾಡಿರ್ತೇನೆ. ಎಲೆಕ್ಷನ್ ಮಾಡಿ ಮೆಜಾರಿಟಿ ಡೈರೆಕ್ಟ್ ಮೇಲೆ ನಾನು ಇಲ್ಲಿ ಅಧ್ಯಕ್ಷ ಆಗ್ತಾರೆ. ನನಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಮಂತ್ರಿಗಳು ಕೆಎಂಎಫ್ಗೆ ನಾನು ಪ್ರಸ್ತಾವನೆ ಮಾಡಿದಾಗ ಮೊದಲನೇ ಅವಧಿಯಲ್ಲಿ ಕೂಡ ನಮ್ಮ ಭೀಮಾ ನಾಯಕರು ಮಾಡಿದ ಸಂದರ್ಭದಲ್ಲಿ ನಾನು ರಿಕ್ವೆಸ್ಟ್ ಮಾಡಿದಾಗ 1 ವರ್ಷ ಬಿಡಿ, ಸೋತಿದ್ದಾರೆ, 1 ವರ್ಷ ಆದ್ಮೇಲೆ ನಿನ್ನೆ ಮಾಡ್ತೀನಿ ಅಂತ ಹೇಳಿದ್ರು. ಅದ್ರ ಪ್ರಕಾರ ನಾನು ಒಪ್ಕೊಂಡಿದ್ದೆ. ಇವತ್ತು ನಂದೇನಂದ್ರೆ ಈ ಸಂಸ್ಥೆಯಲ್ಲಿ ಅಧ್ಯಕ್ಷ ಮಾಡಿದರೆ ಸರ್ಕಾರನೂ ಸಪೋರ್ಟ್ ಮಾಡಿದೆ, ನಾಯಕರು ಸಪೋರ್ಟ್ ಮಾಡಿದೆ, ಮುಖ್ಯಮಂತ್ರಿಗಳ ಜೊತೆಗೆ ನನ್ನ ನಿರ್ದೇಶಕರುಗಳು ನನಗೆ 8 ಜನ ಸಪೋರ್ಟ್ ಕೂಡ ಮಾಡಿ ನಾನು ಅಧ್ಯಕ್ಷರಾಗಿದ್ದೆ. ನಂದೇನಂದ್ರೆ ಮುಂದಿನ ದಿನದಲ್ಲಿ ಹೈಕಮಾಂಡ್ ನಮ್ಮ ಮುಖ್ಯಮಂತ್ರಿ ಏನು ತೀರ್ಮಾನ ತಗೊಳ್ಳೋದು ಬದ್ಧವಾಗಿದ್ದೀನಿ. ನನಗೆ ಕೆಎಂಎಫ್ ಹೋಗಬೇಕು ನನ್ನ ಆಸೆ. ಡಿ.ಕೆ. ಸುರೇಶ್ ಅವರು ಯಾವುದೇ ರೀತಿ ಭರವಸೆ ಕೊಟ್ಟಿಲ್ಲ. ನಾವು ಅವತ್ತು ಮಾತಾಡಿದಾಗ ಸಮಾಧಾನ ಮಾಡೋದು ಹೈಕಮಾಂಡ್ ಏನಾದ್ರು ಕಂಡೀಷನ್ ಹಾಕಿ ನಾರಾಯಣಸ್ವಾಮಿ ಅವ್ರನ್ನ ಸಮಾಧಾನ ಮಾಡೋದು ಹೈಕಮಾಂಡ್ ಬಿಟ್ಟಿದ್ದು. ನಮ್ಗೆ ಕಂಡೀಷನ್ಸ್ ಈ ತರ ಎಲ್ಲೂ ಕೂಡ ಆಗಿಲ್ಲ. ನೆನ್ಪಿಟ್ಕೊಡ್ರಿ, ಯಾವುದೂ ಕಂಡೀಷನ್ಸ್ ಆಗಿಲ್ಲ. ನೋಡಪ್ಪ, ಕೆಎಂಎಫ್ಗೆ ನನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಕೆಎಂಎಫ್ಗೆ ನಾನು ಹೋಗ್ಬೇಕಾದ್ರೆ ಇಲ್ಲಿ ಅಧ್ಯಕ್ಷರಾಗೋ ಜೊತೆಗೆ ಡೆಲಿಗೇಟ್ ಕಡ್ಡಾಯ ಹೋದ್ರೆ ಮಾತ್ರ ಕೆಎಂಎಫ್ ನಾನು ಕೇಳಬಹುದು. ಇದು ನನಗೆ ಎಲ್ಲಿ ಕೂಡ ನಿಮ್ಮ ಕಂಡೀಷನ್ ನೀವು ಅಧ್ಯಕ್ಷರಾಗಿ ಇಲ್ಲ ಡೆಲಿಗೇಟ್ ಇನ್ನೊಬ್ಬರು ಕೂಡ ಅಂತ ನನ್ನ ಹೈಕಮಾಂಡ್ ನಮ್ಮ ನಾಯಕರು ಯಾರು ನನ್ನ ಹತ್ರ ಮಾತಾಡಿಲ್ಲ. ಅಂತ ಸಂದರ್ಭ ಕೂಡ ಅದಲ್ಲ. ಈಗ ಟೋಟಲಿ ಸ್ಟೇಟ್ ಅಲ್ಲಿ ಎಲ್ಲ ಒಕ್ಕೂಟಗಳು ಎಲೆಕ್ಷನ್ ನಡೆದ ಮೇಲೆ ಕೆಎಂಎಫ್ ಎಲೆಕ್ಷನ್ ನಡೀತದೆ. ಕೆಎಂಎಫ್ ಎಲೆಕ್ಷನ್ ನಡೆದ ಟೈಮಲ್ಲಿ ಕೆಎಂಎಫ್ ಅಂತ ಲೆಟರ್ ಬರ್ತದೆ, ನಿಮ್ಮ ಇದರಿಂದ ಡೆಲಿಗೇಟ್ ಕಳಿಸ್ಕೊಡಿ, ನಿಮ್ಮ ಒಕ್ಕೂಟದಿಂದ ಒಂದು ಡೆಲಿಗೇಟ್ ಕಳಿಸಿ ಅವಾಗ ಬರ್ತದೆ. ಅವತ್ತು ಆಡಳಿತ ಮಂಡಳಿ ಏನಿದ್ವಿ, ನಾವು ಆಡಳಿತ ಮಂಡಳಿ ನಿರ್ದೇಶಕರು ಏನಿದ್ವಿ, ನಮ್ಮ ಒಕ್ಕೂಟದಿಂದ ಕೆಎಂಎಫ್ಗೆ ಯಾರ ಡೆಲಿಗೇಟ್ ಹೋಗ್ಬೇಕಂತ ತೀರ್ಮಾನ ತಗೊಂಡು ಆಡಳಿತ ಮಂಡಳಿ. ಹೌದು, ಕಾಂಗ್ರೆಸ್ MLA ಅಲ್ವಾ, ಅವ್ರ ಸಪೋರ್ಟ್ ಇಲ್ವಾ? ಇವತ್ತು ಗೈರಾಗಿದ್ದಾರೆ ಸರ್ ಚುನಾವಣೆಗೆ. ಅವರು ಏನು ಮೆಜಾರಿಟಿ ಇತ್ತಲ್ಲ, ಅವರೇನು ಬೇರೆ ಕೆಲಸ ಇರಬಹುದು, ಅವ್ರು ಗೈರಾಜರಾಗಿರ್ಬೋದು. ಯಾಕೆ ಹೇಳಿದಿನಲ್ಲ ಕಾಂಗ್ರೆಸ್ ಶಾಸಕರು ಅಂತ. ಇನ್ನ ಪಕ್ಕದಾಗಿದ್ರು ಮಂಜಣ್ಣ ಹೆಸರು ಹೇಳಿದೆ, ಈ ಪಕ್ಕದಾಗಿದ್ರು ಅನಿಲ್ ಹೆಸರು ಹೇಳಿದೆ. ನನಗೆ ಕಾಂಗ್ರೆಸ್ ಶಾಸಕರು ಅಂದ್ರೆ ಯಾರು? ಎಕ್ಸ್ಟ್ರಾರನವರೇನು ನಾರಾಯಣಸ್ವಾಮಿ ರೂಪವನ್ನು ಬಿಟ್ಟ ಮೇಲೆ ಸಮೃದ್ಧಿ ಮಂಜು ಇಬ್ರು ಡೈರೆಕ್ಟರ್ ಬಂದಿಲ್ಲ. ಇಲ್ಲ, ಡೈರೆಕ್ಟರ್ಗಳು ಅವ್ರಿಗೆ ಏನು ಕಾರಣ ಏನು ನನಗೆ ಗೊತ್ತಿಲ್ಲ. ಎಲ್ಲರಿಗೂ ಕೂಡ ಅಲ್ಲ ಸರ್, ಮುಂದಿನ ಈ ರೀತಿ ಏನಾದ್ರು ಸಮಸ್ಯೆ ಆಗುತ್ತಾ ಹೇಗೆ ಸರ್? ನೀವು ಹೇಗೆ ನಿಭಾಯಿಸ್ತೀರಿ ಸರ್ ಅದನ್ನ? ನೋಡಿ, ಇಲ್ಲಿ ಏನು ಮಾಡೋದು ಏನು ಬಾಕಿ ಇಲ್ಲ. ಸಮಸ್ಯೆ ನಡೆಸ್ಕೊಂಡು ಹೋಗ್ಬೇಕು. ಟೇಬಲ್ ಮೇಲೆ ಇಲ್ಲಿ ಸಮಸ್ಯೆ ನಡೆಸ್ಕೊಂಡು ಹೋಗ್ಬೇಕು. ಎಲ್ಲರೂ ಒಟ್ಟಿಗೆ ಕೂತು ಒಳ್ಳೆ ಒಳ್ಳೆ ತೀರ್ಮಾನ ತಗೊಂಡು ಸಮಸ್ಯೆ ನಡೆಸ್ಕೊಂಡು ಹೋಗ್ಬೇಕು ಕೆಲಸ ಮಾಡಬೇಕು. ಚರ್ಚೆಯ ಮೇಲೆ ಇರ್ತದೆ, ಸಂಸ್ಥೆಯ ವಿಷಯದಲ್ಲಿ ಚರ್ಚೆ ಆಗ್ತದೆ. ಸಂಸ್ಥೆ ಉದ್ದೇಶದಿಂದ ತೀರ್ಮಾನ ತಗೋತೀವಿ. ಪರ್ಸನಲ್ ವೈಯಕ್ತಿಕವಾಗಿ ತೀರ್ಮಾನ ತಗೊಳ್ಳೋದು ಏನು ಫೈಟ್ ಮಾಡಿದ್ರೆ ಅಂತ ಅನಿಸ್ತದೆ. 4 ನಾನು ದಿನಗಳಿಂದ ಎಕ್ಸ್ಪೆಕ್ಟ್ ಮಾಡೋದು ಏನಂತಂದ್ರೆ, ಅವರು ಗೆದ್ದಿದ್ದಾರೆ, ನಾನು ಗೆದ್ದಿದ್ದೀನಿ. ಅವ್ರು ಸೀನಿಯರ್ ಶಾಸಕರಿದ್ದಾರೆ. ಇಲ್ಲಿ ಸಂಸ್ಥೆಗೆ ಬಂದ ಫಸ್ಟ್ ಟೈಮ್ ಬಂದಿದ್ದಾರೆ. ತುಂಬಾ ಇತಿಹಾಸ ಇದೆ ಈ ಸಂಸ್ಥೆಗೆ. ಇಲ್ಲಿವರೆಗೂ ಎಷ್ಟು ಜನ ನಿರ್ದೇಶಕರಾಗಿದ್ದಾರೋ, ಎಷ್ಟು ಜನ ಅಧ್ಯಕ್ಷರಾಗಿದ್ದಾರೋ, ಈ ಸಂಸ್ಥೆಯನ್ನು ಕಟ್ಟಿದಾರಲ್ಲ, ಅದನ್ನ ನೆನಪು ಮಾಡಿಕೊಂಡು ಇವತ್ತು ಅವರು ಸೀನಿಯರ್ ಶಾಸಕರಾಗಿದ್ದು ಕೂಡ ಫಸ್ಟ್ ಟೈಮ್ ಇಲ್ಲಿ ನಿರ್ದೇಶಕರಾಗಿ ಬಂದಿದ್ರು ಕೂಡ ರಾಜಕಾರಣ ಬೇರೆ ರೀತಿಯಲ್ಲಿ ಮಾಡೋದು, ನಾವು MLA ರಾಜಕಾರಣ ಮಾಡೋದು ಬೇರೆ ರೀತಿ ಇರ್ತದೆ. ಈ ಸಂಸ್ಥೆಯಲ್ಲಿ ಕೆಲಸ ಮಾಡೋದು ಬೇರೆ ರೀತಿ ಇರ್ತದೆ. ಸರ್ಕಾರದ ಅನುದಾನಗಲ್ಲ, ಸಂಸ್ಥೆಯಲ್ಲಿ ಹಾಲು ಉತ್ಪಾದಕರು ಕೊಟ್ಟಂತ ಹಾಲನ್ನ
ಮಾರಾಟ ಮಾಡಂತ ದುಡ್ಡಲ್ಲಿ ಹಾಲು ಉತ್ಪಾದಕರು ಮತ್ತೆ ಸಂಸ್ಥೆಯನ್ನ ಕಟ್ಟಂತವ್ರು ಅದಕ್ಕೆ ಸಹಕಾರ ಕೊಡ್ಬೇಕಂತ ಅವರು ಕೂಡ ಮಾಡ್ತಾರೆ. ಸರ್ ನಿನ್ನೆ ಹೇಳಿದ್ದಾರೆ, ಈಗ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ. ಹಾಲು ಉತ್ಪಾದಕರಿಗೆ ಏನಾದ್ರು ಆಫರ್ ಏನಾದ್ರು ಅನೌನ್ಸ್ ಮಾಡೋದು? ಇಲ್ಲ, ನಾನು ಅಂತರ ಮಾಡಕ್ ಬರಲ್ಲ. ಯಾವುದೇ ನಾನು ಹೇಳಿದ್ದೀನಿ ಮುಂದಿನ ಗುರಿಗಳೇನು ಯೋಜನೆಗಳು ಅಂತ ನಾನು ಅವಾಗಲೇ ಹೇಳಿದ್ದೀನಿ. ಆಡಳಿತ ಮಂಡಳಿಯಲ್ಲಿ ನೆಕ್ಸ್ಟ್ ಆಡಳಿತ ಮಂಡಳಿಯಲ್ಲಿ ಏನೇನು ತೀರ್ಮಾನ ತಗೊಬಹುದು ಹಾಲು ಉತ್ಪಾದಕರ ಪರವಾಗಿ ಇಲ್ಲಿವರೆಗೂ ನಾವು ಒಳ್ಳೆ ಆಡಳಿತಗಳು ಕೊಟ್ಟಿದ್ದೀವಿ. ಮುಂದೆ ಕೂಡ ಅಷ್ಟೇ, ಈ 5 ವರ್ಷ ಅವಧಿಯಲ್ಲೂ ಕೂಡ ಹಾಲು ಉತ್ಪಾದಕರ ಪರವಾಗಿರ್ತದೆ. ಹಾಲು ಉತ್ಪಾದಕರು ಹೆಚ್ಚಿಗೆ ಮಾಡ್ತೀವಿ, ಹಾಲು ಉತ್ಪಾದನೆ ಮಾಡಿ ಹೆಚ್ಚಿಗೆ ಮಾಡ್ತೀವಿ. ಸರ್, ಇದು ಮೂಲಭೂತ ಸೌಕರ್ಯ ನಿಧಿ ಅಂತ ಅಮೌಂಟ್ ಕಲೆಕ್ಟ್ ಮಾಡಿದ್ರಲ್ಲ ಸರ್, ಅದನ್ನ ಕಡಿತ ಮಾಡೋಕ್ಕಾಗೋದಿಲ್ಲ. ಯಾಕಂತಂದ್ರೆ ಈಗ ಎಲ್ಲ ಯೋಜನೆ ಘೋಷಣೆ ಮಾಡಾಯ್ತಲ್ವಾ, ಅಲ್ಲ, ಈಗ ಈಗ ಹೆಚ್ಚುವರಿಯಾಗಿ ಶೇಖರಣೆ ಆಗುತ್ತೆ ದುಡ್ಡು ಅಂತ. ನಮ್ಮಲ್ಲಿ ಈಗ ಯೋಜನೆಗಳು ಅವಾಗಲೇ ಹೇಳಿದ್ದೀನಿ, ಅವೆಲ್ಲ ಕಂಪ್ಲೀಟ್ ನನ್ನ ಪ್ರಕಾರ 5-6 ತಿಂಗಳಲ್ಲಿ ಎಲ್ಲ ಕಂಪ್ಲೀಟ್ ಎಲ್ಲ ಯೋಜನೆ ಮುಗಿದೋಗ್ತದೆ. ಮತ್ತೆ ನಮ್ಗೆ ತುಂಬಾ ಉಳಿತಾಯ, ಪವರ್ ಬಿಲ್ ಉಳಿತಾಯ ಆಗ್ತದೆ, ವೇಸ್ಟೇಜ್ ನಮ್ಗೆಲ್ಲ ಆಗ್ತದೆ, ಅದು ಉಳಿತಾಯ ಆಗ್ತದೆ. ಇದೆಲ್ಲ ಹಾಲು ಉತ್ಪಾದಕರಿಗೆ ಹೆಚ್ಚಿಗೆ ದರವನ್ನ ಕೊಡುವಂತದ್ದು ತೀರ್ಮಾನ ತಗೊಂಡು ಬೇರೆ ಹೊಸದಾಗಿ ಪ್ರಾಜೆಕ್ಟ್ ಯಾವ್ದು ಮಾಡೋಕ ಅಂತವ್ದೇನು ಇಲ್ಲ ನಮ್ಗೆ. ಅಲ್ಲ, ಅದು 1 ರೂಪಾಯಿ ಕಡಿತ ಮಾಡಿದ್ರೆ ಹೆಚ್ಚುವರಿ ಸಿಗುತ್ತಲ್ಲ ರೈತರಿಗೆ. ಯಾವ್ದು ಮೂಲಭೂತ ಸೌಕರ್ಯ ನಿಧಿ ಅಂತ ನೋಡಿ, ಮಾಡ್ತಾರೆ. ಮೂಲಭೂತ ಸೌಕರ್ಯ ನೆನಪು ಮಾಡಿದ್ರೆ ಒಂದು ನೆನಪು ಮಾಡ್ಕೋಬೇಕಷ್ಟೇ. ಇವತ್ತಿಲ್ಲ, ಅವ್ರು ರಿಟೈರ್ಡ್ ಆಗಿದ್ದಾರೆ. ನಾನು ಫಸ್ಟ್ ಟೈಮ್ ಅಧ್ಯಕ್ಷನಾಗಿದ್ದಾಗ ನಾನು ಎಷ್ಟು ದಿನ ಇರ್ತೀನಿ ಸಂಸ್ಥೆಯಲ್ಲಿ ಏನೇನು ಮಾಡಬಹುದು ಅಂತ ದಿನಾಚರಣೆ ಮಾಡ್ತಾ ಇದ್ದೆ ನಾನು. ಅವಾಗ MD ಸ್ವಾಮಿ ಅಂತ ಒಬ್ಬ MD ಇದ್ರು. ಅವರೊಂದು ಮಾತನ್ನ ಹೇಳಿದ್ರು ನನಗೆ, ಸರ್ ನೀವೆಲ್ಲ ಮಾಡಬೇಕು ಅಂತ ಹೇಳ್ತೀರಿ, ದುಡ್ಡೆಲ್ಲಿ ಸರ್, ಸರ್ಕಾರ ಕೊಡೋದಿಲ್ಲ, ನೀವು ಹೆಂಗ್ ಮಾಡ್ತೀರಿ ಅಂತ. AD ಸ್ವಾಮಿ ಅವರು ಅಂದಾಗ ಅವರೊಂದು ಹೇಳಿದ್ರು, ಏನ್ ನಾವು ಹೆಚ್ಚುವರಿ ವೇಸ್ಟ್ ಖರ್ಚುಗಳೆಲ್ಲ ಕಡಿಮೆ ಮಾಡಿ ನಾವು ಈ ಡೆವಲಪ್ಮೆಂಟ್ ಫಂಡ್ಗೆ 1 ಲೀಟರ್ಗೆ 1 ರೂಪಾಯಿ ಫಿಕ್ಸ್ ಮಾಡ್ಕೊಂಡು ಹಾಲು ಉತ್ಪಾದಕ ತೊಂದರೆ ಆಗದಿರೋ ರೀತಿ ವೇಸ್ಟ್ ಖರ್ಚು ಮಾಡಿ 1 ರೂಪಾಯಿ ಡೆವಲಪ್ಮೆಂಟ್ ಫಂಡ್ TNS ಸರ್ ಅಂತದ್ದು. ಅದಕ್ಕೆ ನಾನು ಬೋರ್ಡ್ ನ ಎಲ್ಲ ರಿಕ್ವೆಸ್ಟ್ ಮಾಡಿ ಒಪ್ಪಿಸಿಕೊಂಡು ತಗೊಂಡಂತ ತೀರ್ಮಾನ. ಇವತ್ತು 350 ಕೋಟಿ ರೂಪಾಯಿ ಪ್ರಾಜೆಕ್ಟ್ಗಳಿದೆ ನಮ್ಮ ಹತ್ರ 3 ಕೂಡ. 350 ಈಗಾಗಲೇ ನಮಗೆ 260 ಕೋಟಿ ರೂಪಾಯಿ ಅವತ್ತು ಸ್ವಾಮಿ MD ಕೊಟ್ಟಂತ ಅವಕಾಶ ನಮಗೆ ಸಲಹೆ. ಇವತ್ತು ನಾವು ಸಾಲಕ್ಕೆ ಹೋಗಿದೆ, ಸಾಲದ ಭಯ ಇಲ್ಲದೆ ಈ ಕರ್ನಾಟಕ ರಾಜ್ಯದಲ್ಲಿ 350 ಕೋಟಿ ಪ್ರಾಜೆಕ್ಟ್ಗಳನ್ನ ಯಾವ ಒಕ್ಕೂಟ ಕೂಡ ಸಾಲಕ್ಕೆ ಹೋಗದೆ ಮಾಡಿಲ್ಲ. ಇಲ್ಲೂ ನಾವು ಸಾಲ ಮಂಜೂರು ಮಾಡ್ಕೊಂಡಿದ್ದೀವಿ NDDB ಇಂದ. ಇನ್ನೂ ಸಾಲನ ಟಚ್ ಮಾಡಿಲ್ಲ ನಾವು. ಏನು ನಮ್ಮ 250 ಕೋಟಿ ದುಡ್ಡಿತ್ತು, ಆ ದುಡ್ಡಲ್ಲೇ ಈ 3 ಯೋಜನೆಗಳನ್ನ ಮುಂದುವರಿಸಿಕೊಂಡಿದ್ದೀವಿ ನಾವು. ಇಂಥ ಯೋಜನೆಗಳನ್ನ ತಗೊಂಡಿರೋದ್ರಿಂದ ಉಳಿತಾಯ ಆಗುವಂತಹದ್ದೇನದು ಕೂಡ ಆ ಉತ್ಪಾದಕರಿಗೆ ಹೆಚ್ಚುವರಿ ದರವನ್ನು ಕೊಡುತ್ತ ತೀರ್ಮಾನ. ಸರ್ ನಿನ್ನೆ ಈಗ SN ನಾರಾಯಣ ಸ್ವಾಮಿ 2 ವಿಚಾರಗಳು ಹೇಳಿದೆ ಸರ್. ಮುಖ್ಯಮಂತ್ರಿಗಳು ನನಗೆ ಭರವಸೆ ಕೊಟ್ಟಿದ್ದಾರೆ, ಡೆಲಿಗೇಟ್ ಮಾಡಿ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು KMFಗೆ ಅಂತ ಒಂದು, ಮತ್ತೆ ಯಾವುದೇ ಕಾರಣಕ್ಕೂ ಈಗ ದೊಡ್ಡವರಿಗೆ ಗೌರವ ಕೊಟ್ಟು ನಾನು ನಾಳೆ ನಾಮಿನೇಷನ್ ಹಾಕಕ್ಕೆ ಹೋಗ್ತಾ ಇಲ್ಲ. ಇನ್ನೊಂದೇನಂದ್ರೆ ಕೋಮೂಲಲ್ಲಿ ನಡೆದಿರುವಂತ ಏನು ಹಗರಣಗಳಿದಾವೆ ಅದನ್ನ ಯಾವುದೇ ಕಾರಣಕ್ಕೂ ರಾಜ್ಯ ಆಗೋ ಪ್ರಶ್ನೆ ಇಲ್ಲ, ಅದನ್ನ ತನಿಖೆ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. 2 ವಿಚಾರಗಳ ಬಗ್ಗೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನಾರಾಯಣಸ್ವಾಮಿ ಹೇಳಿಕೆಯನ್ನು ಸ್ವಾಗತ ಮಾಡ್ತಾ ಇದ್ದೀನಿ. ಈಗ ನೀವು ಹೇಳಿದ ಕಂಡೀಷನ್ ನನ್ನ ಮುಂದೆ ಎಲ್ಲಿ ಆಗಿಲ್ಲ, ನಮ್ಮ ನಾಯಕರ ಮುಂದೆ, ನಮ್ಮ ಶಾಸಕರು ಇದ್ದಾರೆ ಇಲ್ಲಿ, ನಮ್ಮ ಶಾಸಕರ ಮುಂದೆ ಎಲ್ಲೂ ಕೂಡ ತೀರ್ಮಾನಗಳಾಗಿಲ್ಲ. ನಮ್ಮ ನಾಯಕರು ರಮೇಶ್ ಕುಮಾರ್ ಅನ್ನೋರಿದ್ದಾರೆ, ಮತ್ತೆ 2 MLAಗಳಿದ್ದಾರೆ, ನಜೀರ್ ಅಹಮದ್ ಅನ್ನೋರಿದ್ದಾರೆ. ಎಲ್ಲೂ ಕೂಡ ಈ ತೀರ್ಮಾನಗಳು ಎಲ್ಲೂ ಆಗಿಲ್ಲ. ನನ್ಗೆ ಗೊತ್ತಿಲ್ಲಪ್ಪ, ಅವ್ರಿಗೆ ಯಾರು ಹೇಳೋರು ಗೊತ್ತಿಲ್ಲ. ಅದೊಂದು ಕಡೆ ಆಗುತ್ತೆ. ತನಿಖೆ ಬಗ್ಗೆ ಇವೆಲ್ಲ ಕೇಳಿ ನನ್ನಂತೂ ರಾಜ್ಯದಲ್ಲಿ ನಾನು ಮಾಡಿರುವಂತ ಇಲ್ಲಿ ಡೆವಲಪ್ಮೆಂಟ್ಸ್ ಇವತ್ತು ನಾನು ಇನಾಮಿನೇಷನ್ ಮಾಡಿದ್ದೇನೆ. ಇವತ್ತು ಸೀನಿಯರ್ ಅಸಿಸ್ಟೆಂಟ್ ನಿರ್ದೇಶಕರಿದ್ರು ಕೂಡ ಇವತ್ತು ನಮ್ಮ ರಾಜ್ಯ ನಾಯಕರುಗಳಿಂದ, ನಮ್ಮ ಜಿಲ್ಲಾ ನಾಯಕರುಗಳಿಂದ, ನಮ್ಮ ನಿರ್ದೇಶಕರಿಗೆಲ್ಲ ಎಲ್ಲರೂ ಕೂಡ ನಂಜೇಗೌಡರು ಮುಂದುವರಲಿ ಅಂತ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮಾಡಬಾರ್ದಂತ ಮಾಡಿದ್ರೆ ಹಗರಣಗಳು ಮಾಡಿದ್ರೆ ಇವತ್ತು ನಾನು ನಿರ್ದೇಶಕನಾಗಿ ಇನಾಮಿನೇಷನ್ ಆಗ್ತಾ ಇರಲಿಲ್ಲ. ಇವತ್ತು ನಮ್ಮ ನಾಯಕರು ಧೈರ್ಯವನ್ನು ಪಕ್ಕದಲ್ಲಿ ಕೂತಿದ್ದಾರಲ್ಲ, ಇವ್ರು ಯಾರು ಸಹಕಾರ ಕೊಡ್ತಾ ಇರಲಿಲ್ಲ. ನಾನು ಇವತ್ತು 3ನೇ ಅವಧಿಗೆ ನಾನು ಅಧ್ಯಕ್ಷನಾಗಿದೆ ಅಂತ ಹೇಳ್ತಾ ಇದ್ದೀನಲ್ಲ, ಈ ಅಧ್ಯಕ್ಷ ಅವಧಿ ಕೂಡ ನನಗೆ ಅವಕಾಶ ಸಿಗ್ತಾ ಇರಲಿಲ್ಲ. ತನಿಖೆ ಮಾಡ್ತೀನಿ ಅನ್ನೋದು ನಾನು ಸ್ವಾಗತ ಬಯಸ್ತಾ ಇದ್ದೀನಿ. 2 ಸಾರಿ ವಿಧಾನಸಭೆಯಲ್ಲೂ ಕೂಡ ಎಲೆಕ್ಷನ್ ಹಾಕಿದ್ದಾರೆ, ಅದಕ್ಕೂ ರಿಪ್ಲೈ ಬಂದಿದೆ. ಈಗ ತನಿಖೆ ಮಾಡೋದು ಕೂಡ ಇಷ್ಟು ದಪ್ಪ ಫೈಲ್ ಕೂಡ ಕೊಟ್ಟಿದ್ದಾರೆ. ನಾನು ಸ್ವಾಗತ ಮಾಡ್ತೇನೆ. ನನ್ನ ಆಡಳಿತ ಮಂಡಳಿ, ನಾನು ಒಬ್ಬ ಅಲ್ಲ, 5 ವರ್ಷ ನನ್ನ ಆಡಳಿತ ಮಂಡಳಿಯಲ್ಲಿ ಎಷ್ಟು ಜನ ನಿರ್ದೇಶಕರಿದ್ರು, ಅದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಗೆದ್ದಿರಬಹುದು, ಕೆಲವು ಸೋತಾಗಿರ್ಬೋದು, ಎಲ್ಲರೂ ಕೂಡ ಸ್ವಾಗತ ಮಾಡ್ತೇವೆ. ನಾವು ಒಂದೇ ಒಂದು ನಮ್ಮ ಆಡಳಿತ ಮಂಡಳಿ ತಗೊಂಡಂತ ತೀರ್ಮಾನ ಯೋಜನೆಗಳು. ಇನ್ನೊಂದು ಜನರಲ್ ಬಾಡಿ ನೋಡಿದಿರಲ್ಲ, ಜನರಲ್ ಬಾಡಿ ಬರುತ್ತವ್ದು ಯಾರು? ಹಾಲು ಉತ್ಪಾದಕರ ಸಹಕಾರ ಸಂಘ ಅಧ್ಯಕ್ಷಗಳಲ್ವಾ? ಅಧ್ಯಕ್ಷಗಳು 90% ಒಂದು ಸೈಡ್ ಆಗಿದೆ, ನೆನಪಿಲ್ವಾ? 90% ನಾವೇನಾದ್ರೂ ಮಾಡಬಾರ್ದು ಮಾಡಿದ್ರೆ ಆ ಟೇಜಲ್ಲಿ ಹತ್ತಿರ ಬರ್ಸ್ತಾರಲ್ಲ, ನಮ್ಮನ್ನ ಓಡಿಸೋರು, ನಮ್ಮನ್ನ ನಡೀರಿ ಸಾಕು ನೀವು ಮಾಡಿರೋದು ಘನ ಕಾರ್ಯಗಳು ಅಂತ. ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ನಮ್ಮ ಆಡಳಿತವನ್ನ 2 ಜಿಲ್ಲೆಯ, ಅವತ್ತು ವಿಶೇಷ ನಮ್ಮ ಜಿಲ್ಲೆಯ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಹಾಲು ಉತ್ಪಾದಕರ ಪರ ಇದ್ದಾರೆ, ನಾಯಕರ ಪರ ಇದ್ದಾರೆ. ಇವರು ವೈಯಕ್ತಿಕವಾಗಿ ಏನಾದ್ರು ಮಾಡೋದಾದ್ರೆ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಕರೆದೇನಾದ್ರು ಮಾತಾಡ್ತೀರಾ ಸರ್ ನಾರಾಯಣ ಸ್ವಾಮಿ ಅವರು? ನಮಗೂ ಅವ್ರಿಗೇನು ಮನಸ್ತಾಪ ಇಲ್ಲ.
ಕಾಂಗ್ರೆಸ್ ಎಂಎಲ್ಎ ಅಲ್ಲ, ನೀವು ನೋಡ್ತೀರಿ ಪ್ರತಿಯೊಂದು ಸಭೆಯಲ್ಲಿ ಹೇಳ್ತೀನಲ್ಲ 3 ಸಾರಿ ಎಂಎಲ್ಎ ಸೀನಿಯರ್ ಅಂತ. ಏನಪ್ಪ ನಾವು ಏನು ಕಾಂಗ್ರೆಸ್ ಅವ್ರು ಕೂತ್ಕೊಂಡು ಮಾತಾಡೋದೇನು, ನಮ್ಗೇನು ಒಬ್ಬ ಕೂತ್ಕೊಂಡು ಮಾತಾಡಕ್ಕೆ ಅವಕಾಶ ಸಿಕ್ಕಿದ್ರೆ ಕೂತ್ಕೊಂಡು ಕಾಂಗ್ರೆಸ್ ಎಂಎಲ್ಎ ಅಂತ ಮಾತಾಡ್ತೀವಿ. ಯಾಕಂದ್ರೆ ಪದೇ ಪದೇ ಆದ ಪ್ರಸ್ತಾಪ ಮಾಡ್ತಾನೆ ಇರ್ತಾನೆ ಆರೋಪಗಳನ್ನು, ನೀವು ಹೇಗೆ ಅದನ್ನು ನಿಭಾಯಿಸ್ತೀರಿ ಸರ್? ನೋಡಿ, ಅವರು ನಾನು ಸುಮಾರು ಸಾರಿ ನಾನು ಹೇಳಿದ್ದೀನಿ, ವಯಸ್ಸಲ್ಲಿ ಚಿಕ್ಕವರಾದ್ರೂ 3 ಸಾರಿ ಶಾಸಕರಾಗಿದ್ದೀರಿ ಅಂತ. ಅವ್ರು ಕೆಲವನ್ನ ನಾನು ಒಳ್ಳೆಯ ಆಗಿದ್ರೆ ಯಾರಾದ್ರೂ ಸ್ನೇಹಿತರು ಯಾರನ್ನ ಹೇಳಿದಾಗ ನಾವು ಅಕ್ಸೆಪ್ಟ್ ಮಾಡಬೇಕಾದ್ರೆ, ಯೋಚನೆ ಮಾಡಬೇಕಾದ್ರೆ ಅವ್ರು ಯಾಕೋ ಏನು ಮಾಡ್ತಲ್ಲ, ಹೈಕಮಾಂಡ್ ಇದೆ, ನಾವು ಅದ್ರ ಬಗ್ಗೆ ಏನು ಮಾತಾಡಕ್ಕೆ ಹೋಗಿಲ್ಲ. ನಾನು ಜವಾಬ್ದಾರಿನ ತುಂಬಾ ಜವಾಬ್ದಾರಿಯುತವಾಗಿ ನಂಬಿಕೆ ಉಳಿಸ್ಕೊಡ್ತೀನಿ. ಸರಿ ಸರ್, ಮುಖ್ಯಮಂತ್ರಿಗಳು ಸರ್ ನಿನ್ನೆ ಇಲ್ಲ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳು ನಮ್ಮನ್ನೆಲ್ಲ ಕರೆದು ಅವರ ಮುಖ್ಯಮಂತ್ರಿ ಹೇಳೋದು ಒಂದೇ ಮಾತು, ಬಗ್ಗೆ ಮುಖ್ಯಮಂತ್ರಿ ಹೇಳೋದು ಒಂದೇ ಮಾತು, ನನಗೆ ಹೇಳಿರೋದು ಅಷ್ಟೇ, ಬಂಗಾರಪೇಟೆ ಎಂಎಲ್ಎ ಅವ್ರಿಗೆ ಹೇಳಿರೋದು. ನೋಡ್ರಿ, ನಾವು ಯಾರು ಬಿಫಾರಂ ಕೊಟ್ಟಿಲ್ಲ, ಸಿಂಬಲ್ ಅಲ್ಲಿ ಅವ್ರು ಗೆದ್ದಿಲ್ಲ, ಅವರು ಇಂಡಿಪೆಂಡೆಂಟ್ ಇರೋದು. ಏನ್ ಮೆಜಾರಿಟಿ ಡೈರೆಕ್ಟ್ಸ್ ಇರ್ತಾರೋ ಅದ್ರ ಪ್ರಕಾರ ಮಾಡ್ಕೊಂಡ್ ಬರ್ರಿ, ನಾನು ಎಂಟ್ರಿ ಆಗಲ್ಲ ಅಂತ ಹೇಳೋರು ಯಾರೋ ಮುಖ್ಯಮಂತ್ರಿ. ಇವತ್ತು ಅದ್ರ ಪ್ರಕಾರ ಇಲ್ಲಿ ಆಗಿದೆ. ನಾಳೆ ಬೆಳಗ್ಗೆ ಮುಖ್ಯಮಂತ್ರಿ ನಮ್ಗೆ ಕರೆದಿಲ್ಲ, ಕರೆದ್ರೆ ನಾವು ಹೋಗ್ತೀವಿ. ಹೈಕಮಾಂಡ್ ಮುಖ್ಯಮಂತ್ರಿ ನಮ್ಗೆ ವಿಶೇಷವಲ್ವಾ, ನಮ್ಮ ಪಕ್ಷ ಅಧ್ಯಕ್ಷರು, ನಮ್ಮ ಜಿಲ್ಲಾ ಮಂತ್ರಿಗಳು ಏನಾದ್ರೂ ಕರೆದ್ರೆ ಹೋಗ್ತೀವಿ, ಅವ್ರು ಏನ್ ಹೇಳ್ತಾರೋ ಅಂತ ಹೇಳ್ತೀವಿ. ಸೊ ಸಬ್ಸಿಡಿ ಏನಾದ್ರು ಜಾಸ್ತಿ ಆಗುತ್ತೆ ಸರ್? 5 ರೂಪಾಯಿ ಇದೆ ಈಗ ಪ್ರೆಸೆಂಟ್, ಅದನ್ನ 1 ರೂಪಾಯಿ ಜಾಸ್ತಿ ಮಾಡಬೇಕು ಅಂತ ನೀವು ಭರವಸೆ ಕೊಟ್ಟಿದ್ದೀರಿ. ಸರ್ಕಾರದ ಮುಂದೆ ಇದೆ, ಸರ್ಕಾರ ಮುಖ್ಯಮಂತ್ರಿ ತೀರ್ಮಾನ ತಗೊಳ್ಳುತ್ತದೆ, ಅದು ನನಗೆ ಕೊಡುತ್ತೆ. ಥ್ಯಾಂಕ್ ಯು.